ನಾವೀಗ ನೋಡ್ತಾ ಇರೋಂಥದ್ದು ಬಾಲಾಂಜನೇಯನ ಪ್ರತಿಮೆಯನ್ನು. ಬಸವನಗುಡಿಯಲ್ಲಿರ್ತಕ್ಕಂತಹ ಮಹಿಮಾನ್ವಿತ ಕ್ಷೇತ್ರಗಳಲ್ಲಿ ಬಾಲಾಂಜನೇಯನ ಸನ್ನಿಧಾನ ಕೂಡ ತುಂಬಾ ಪವರ್ಫುಲ್ ಆಗಿದೆ. ಈ ಒಂದು ಜಾಗದಲ್ಲಿ ಬರೀ ಪರಿಚಯ ಅಷ್ಟೇ ಅಲ್ಲ, ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ದೊಡ್ಡ ಬಸವಣ್ಣ ದೇವಸ್ಥಾನದ ಒಂದು ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ವಿ. ಶ್ರೀ ಬುಲ್ ಟೆಂಪಲ್ ರೋಡ್ ಅಲ್ಲಿ ಇರ್ತಕ್ಕಂತಹ ದೇವಾಲಯದ ಗೋಪುರದ ದೃಶ್ಯವನ್ನ. ಪ್ರತಿನಿತ್ಯ ಹೆಚ್ಚು ಬೆಳೀತಿದ್ದಾನೆ ಅನ್ನುವಂತಹ ಒಂದು ಮಾತುಗಳು ಕೂಡ ಇದೆ. ಯಾಕೆಂದ್ರೆ ಈ ಬಸವಣ್ಣ ಪ್ರತಿನಿತ್ಯ ಬೆಳೀತಾ ಇರುವಂತಹ ಮೆಜರ್ಮೆಂಟ್ ಅನ್ನ ಕೂಡ ಇಲ್ಲಿ ಅರ್ಚಕರು ಅಥವಾ ಇಲ್ಲಿನ ಉಸ್ತುವಾರಿ ನೋಡ್ಕೊಳ್ಳುವಂತಹವರು ಕೂಡ ಹೇಳ್ತಾರೆ. ಇನ್ನು ವಿಶೇಷವಾಗಿ ಈ ಒಂದು ವರ್ಷದ ಕಡಲೆಕಾಯಿ ಪರಿಷೆ ಜಾತ್ರೆಯು ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ನೋಡ್ತಾ ಇದ್ವಿ ಬಸವಣ್ಣನಿಗೆ ಅಲಂಕಾರ ಇರ್ಬೋದು, ದೇವಾಲಯದ ಅಲಂಕಾರ ಇರ್ಬೋದು, ಅಥವಾ ಗಾಂಧಿ ಬಜಾರ್, ಹಾಗೇನೆ ಬುಲ್ ಟೆಂಪಲ್ ರೋಡ್ ಇರ್ಬೋದು, NR ರಸ್ತೆ ಇರ್ಬೋದು, ಎಲ್ಲವನ್ನು ಕೂಡ ತುಂಬಾನೇ ವಿಜೃಂಭಣೆಯಾದಂತಹ ದೀಪಾಲಂಕಾರದೊಂದಿಗೆ ಈ ಒಂದು ಪರಿಷೆಯನ್ನ ಕೂಡ ನಡೆಸ್ತಾ ಇದೆ. ಅದನ್ನ ದೃಶ್ಯಗಳಲ್ಲಿ ನಾವು ಕೂಡ ಕಾಣಬಹುದು. ಹಾಗೇನೆ ಮಕ್ಕಳು ಆಟ ಆಡೋದಕ್ಕೆ ಅಂತಾನೆ ಸಾಕಷ್ಟು ಒಂದು ಆಟದ ವಿಧಾನಗಳನ್ನ ಕೂಡ ಆಟದ ಸಲಕರಣೆಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ಜಾತ್ರೆಯಲ್ಲಿ. ವಿಶೇಷವಾಗಿ ಇಲ್ಲಿ ಬರುವಂತಹವರು ಬೇಲ್ಪುರಿ ಇರ್ಬೋದು ಅಥವಾ ಇಲ್ಲಿ ಸಿಗುವಂತಹ ವಿಶೇಷವಾದಂತಹ ತಿಂಡಿಗಳನ್ನ, ಕಡಲೆಕಾಯಿಯನ್ನ ಸವಿದು ಹೋಗುವಂತಹವರು ತುಂಬಾನೇ ಕಡಿಮೆ. ಆ ರೀತಿಯಾಗಿ ಈ ಒಂದು ಜಾತ್ರೆಗೆ ವಿಶೇಷವಾದಂತಹ ಕಳೆ ಕೂಡ ಬರುತ್ತೆ. ನಾವಂತೂ ತುಂಬಾನೇ ಚೆನ್ನಾಗಿತ್ತು, ಬೇಲ್ಪುರಿಯನ್ನ ಸವಿದ್ವಿ, ಕಡಲೆಕಾಯಿಯನ್ನ ತಿಂದ್ವಿ. ಹಾಗೇನೆ ತುಂಬಾನೇ ಒಂದು ದೇವರ ದರ್ಶನದೊಂದಿಗೆ ತುಂಬಾನೇ ಆನಂದವನ್ನ ಕೂಡ ಹೊತ್ಕೊಂಡು ಬಂದ್ವಿ ಮನೆಗೆ. ಹಾಗೇನೆ ಬೆಂಗಳೂರಿನ ಪ್ರತಿ ಮೂಲೆಯಲ್ಲಿರ್ತಕ್ಕಂತಹವರು ಕೂಡ ಕಡಲೆಕಾಯಿ ಪರಿಷೆಗೆ ಬಂದೇ ಬರ್ತಾರೆ, ಬಂದು ಖುಷಿಯನ್ನ ಕೂಡ ಪಡ್ತಾರೆ. ನಾವಿಲ್ಲಿ ನೋಡ್ತಾ ಇದ್ವಿ ಒಂದಷ್ಟು ಥೀಮ್ ಪಾರ್ಕ್ ಅನ್ನ ಕೂಡ ಒಳಗಡೆ ಮಾಡಿದ್ದಾರೆ. ಅದನ್ನು ಕೂಡ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಕಡಲೆಕಾಯಿ ಮಾರುವಂತಹ ದೃಶ್ಯ ಇರ್ಬೋದು, ರೈತರು ಇಲ್ಲಿ ಬಂದು ತಂಗಿರುವಂತಹ ಸ್ಥಳ ಇರ್ಬೋದು, ಅಥವಾ ಬರುವಂತಹ ವ್ಯಾಪಾರಿಗಳು ಕಡಲೆಕಾಯಿನ ತೆಗೆದುಕೊಳ್ಳುವಂತಹ ಒಂದು ದೃಶ್ಯ ಇರ್ಬೋದು, ಅಂತಹದನ್ನ ಥೀಮ್ ಪಾರ್ಕ್ ಮುಖಾಂತರ ಕೂಡ ಇಲ್ಲಿ ತೋರಿಸಿದ್ದಾರೆ. ದೇವಾಲಯದ ಹೊರಗಿನ ಅಲಂಕಾರದ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ವಿ. ತುಂಬಾನೇ ಅದ್ದೂರಿಯಾಗಿ ಕೂಡ ಮಾಡಿದ್ದಾರೆ. ನೀವೇನಾದ್ರೂ ಈ ಒಂದು ಪರಿಷೆಗೆ ಭೇಟಿಯನ್ನ ಕೊಟ್ಟರೆ ತಪ್ಪದೆ ಕಡಲೆಕಾಯಿ ರುಚಿಯನ್ನ ಕೂಡ ಮಾಡಿ. ಇಲ್ಲಿ ಮೇನ್ ಅದೇನೆ, ರಸ್ತೆಯ ಉದ್ದಕ್ಕೂ ಕೂಡ ನಾವು ಎತ್ತ
ಕಣ್ಣು ಹಾಯಿಸಿದರೂ ಕೂಡ ಕಡಲೆಕಾಯಿ 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 ಅದೆಷ್ಟೇ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಅಂದ್ರೆ ಇಲ್ಲ. ಶಾಪಿಂಗ್ ವಸ್ತುಗಳು ಕೂಡ ತುಂಬಾನೇ ಸಿಗುತ್ತೆ ನಮ್ಗೆ. ರಸ್ತೆಯ ಉದ್ದಕ್ಕೂ ಕೂಡ ಅಲಂಕಾರಿಕ ವಸ್ತುಗಳಿರ್ಬೋದು ಅಥವಾ ಹೆಣ್ಣು ಮಕ್ಕಳು ಅಲಂಕಾರ ಮಾಡ್ಕೊಳ್ಳುವಂತಹದ್ದಿರ್ಬೋದು, ಅಂದ್ರೆ ಪ್ರತಿಯೊಬ್ಬ ವಯೋಮಾನದವರಿಗೂ ಕೂಡ ಸಿಗುವಂತಹ ಒಂದು ವಸ್ತುಗಳನ್ನ ಈ ಒಂದು ಬುಲ್ ಟೆಂಪಲ್ ರೋಡ್ ಅಲ್ಲಿ ಮಾರಾಟ ಮಾಡ್ತಾರೆ. ಯಾಕೆಂದ್ರೆ ಅಷ್ಟು ಜನ ಇಲ್ಲಿಗೆ ಆಗಮಿಸ್ತಾರೆ. ಪ್ರತಿನಿತ್ಯ 6 ಲಕ್ಷಕ್ಕೂ ಅಧಿಕ ಮಂದಿ ಈ ಒಂದು ಬುಲ್ ಟೆಂಪಲ್ ಬುಲ್ ಟೆಂಪಲ್ ಕಡಲೆಕಾಯಿ ಪರಿಷೆಗೆ ಆಗಮಿಸ್ತಾರೆ. ನಾವೀಗ ಭೇಟಿ ಕೊಟ್ಟಿದ್ದು ನಾನು ಸಂಜೆ 7 ಗಂಟೆ ಮೇಲೆ ಆಗಿದ್ರಿಂದ ನಾನು ಆ ದೃಶ್ಯಗಳನ್ನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೂಡ ಇದೇ ರೀತಿಯಾಗಿಯೇ ಜನಸಾಗರ ಈ ಒಂದು ರಸ್ತೆಯಲ್ಲಿ ತುಂಬಿರುತ್ತೆ. ಇವತ್ತಿನ ದಿನ ನಾನು ಭೇಟಿ ಕೊಟ್ಟಾಗ ಎಂತಹ ಸಂಭ್ರಮ ಮನೆ ಮಾಡಿತ್ತು, ಹಾಗೆ ಇಲ್ಲಿ ದೇವಾಲಯದ ಅಲಂಕಾರ ಯಾವ ರೀತಿಯಾಗಿ ಮಾಡಿತ್ತು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ನೋಡ್ತಾ ಇದ್ದೀನಿ ಬೆಂಗಳೂರಿನ